ಬೆಂಗಳೂರಲ್ಲಿ ಜ್ಯುವೆಲರಿ ಶಾಪ್ ದರೋಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮೂವರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಮೇ 30ನೇ ತಾರೀಕು ನಡೆದಿದ್ದಂತಹ ಚಿನ್ನಾಭರಣ ಅಂಗಡಿ ದರೋಡೆ ಪ್ರಕರಣ ಇದು. 30 ಸೆಕೆಂಡ್ಗಳಲ್ಲಿ 30 ಗ್ರಾಂ ಬಂಗಾರ ರಾಬರಿ ಮಾಡಿದ್ರು ಖದೀಮರು. ನೆಲಮಂಗಲ ತಾಲೂಕಿನ ಟಿ ಬೇಗೂರಲ್ಲಿ ನಡೆದಿದ್ದಂತಹ ದರೋಡೆ ಕೃತ್ಯ ಇದು. ಈ ಘಟನೆಯ ದೃಶ್ಯ TV9ಗೆ ಲಭ್ಯ ಆಗಿದೆ. ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದ್ದಂತಹ ದೃಶ್ಯಗಳು. ಚಾಕು ಹಿಡಿದು ಖದೀಮರು ದರೋಡೆ ಮಾಡಿದ್ರು. ಒಟ್ಟು 3 ರಾಜಸ್ಥಾನ ಮೂಲದ 3 ಖದೀಮರನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಪುಷ್ಪೇಂದ್ರ ಸಿಂಗ್, ಕೀರ್ತನ್ ರಾಮ್, ಬಾಬುಲಾಲ್ ಬಂಧಿತ ಆರೋಪಿಗಳು. ನೆಲಮಂಗಲ ಗ್ರಾಮಾಂತರ ಪೊಲೀಸರು ಯಶಸ್ವಿ ಕಾರ್ಯಾಚರಣೆ ನಡೆಸಿ 3 ದರೋಡೆಕೋರರನ್ನ ಅರೆಸ್ಟ್ ಮಾಡಿದ್ದಾರೆ. ನೋಡಬಹುದು ಆ ಕಳ್ಳತನದ ದೃಶ್ಯ. ನೀವು ಆ ಸಿಸಿಟಿವಿ ಫುಟೇಜಸ್ ಒಂದ್ ಕಡೆ ಗಮನಿಸ್ತಾ ಇದ್ದೀರಾ, ಮತ್ತೊಂದು ಕಡೆ ಆ ದರೋಡೆ ಮಾಡಿದ್ದಂತಹ ಖದೀಮರನ್ನ ಪೊಲೀಸರು ಬಂಧಿಸಿರುವಂಥದ್ದು. ಜಸ್ಟ್ 30 ಸೆಕೆಂಡಲ್ಲಿ ಅಂಗಡಿಗೆ ನುಗ್ಗಿ ದರೋಡೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಾರೆ. ಜ್ಯುವೆಲರಿ ಶಾಪ್ನ ದರೋಡೆ ಕೇಸ್ನ 3 ಆರೋಪಿಗಳು ಈಗ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾರೆ. ಮೇ 30ನೇ ತಾರೀಕು, ಆಲ್ಮೋಸ್ಟ್ ಒಂದು ತಿಂಗಳ ಮೇಲೆ ಒಂದು 40 ದಿನ ಆಗೋಗಿದೆ ದರೋಡೆ ಪ್ರಕರಣ ನಡೆದು. 30 ಗ್ರಾಂ ಚಿನ್ನ ಕದ್ದು ಪರಾರಿ ಆಗಿದ್ರು. ಅರೆಸ್ಟ್ ಆಗಿದೆ ಸರ್. ಪೊಲೀಸರ ಮೇಲೆ ತುಂಬ ನಂಬಿಕೆ ಇತ್ತು ಸರ್. ಖುಷಿ ಆಯಿತು ಸರ್ ಅವ್ರಿಗೆ ಹುಡುಕಿದ್ರು. ಆಮೇಲೆ ಸರ್ ಇವತ್ತು ಇನ್ನೂ ರಿಕವರಿ ಮಾಡಿಕೊಟ್ರೆ ಇನ್ನೂ ತುಂಬ ಖುಷಿ ಇರ್ತಾರೆ ಸರ್. ಬಂದಿದ್ದು ಸಾಯಂಕಾಲ 3 ಜನ ಬಂದರು ಸರ್. ಹಬ್ಬ ಬೈಕಲ್ಲಿ ಇದು ಇಬ್ಬರು ಒಳಗಡೆ ಬಂದರು ಸರ್. ನಮ್ಮ ಹುಡುಗ ಚಾಕು ತೋರಿಸ್ಬಿಟ್ಟು ಇದು ಭಯ ಆಯಿತು ಸರ್. ಅರೆಸ್ಟ್ ಆಗಿದ್ದು ಫೋನ್ ಮಾಡಿದೆ. ನಾವು ಬೆಳಗ್ಗೆ ಅವ್ರ ಜೊತೆ ನೋಡ್ಕೊಂಡು ಬಂದು ಹೇಳ್ದೆ ಸರ್, ನೀವು 3 ಕಳ್ಳರು ಸಿಗ್ತಾರೆ ನಿಮಗೆ ಹೇಳ್ದೆ ಸರ್. ಇಷ್ಟು ಬೇಗ ಇಷ್ಟು ಬೇಗ ರಿಕವರ್ ಮಾಡಿಕೊಡ್ತೀನಿ ನಿಮ್ಗೆ ಹೇಳ್ದೆ ಸರ್. ಭಾಳ ಸರ್ ತೊಂದರೆ ಕೊಡ್ತಾರೆ ಫುಲ್ಲು. ನಮಗೆ ಇಲ್ಲ ನೋಡಿ 6 ತಿಂಗಳಲ್ಲಿ ಒಂದು ಹೆಚ್ಚು ಕಮ್ಮಿ 3-4 ಅಂಗಡಿಗೆ ಮಾಡಿದ್ದೆ ಅವ್ರು ಸರ್. ಹಂಗೆ ಸರ್ ಇನ್ನೂ ಪಾಪ ಅವರು ಪೊಲೀಸರು ಹುಡುಕ್ತಾರೆ ಪಾಪ. ನಮಗೆ ತುಂಬ ಭಯ ಇತ್ತು ಕಳ್ಳರ ಕಡೆಯಿಂದ. ಇವಾಗ ಸ್ವಲ್ಪ ಧೈರ್ಯ ಆಗಿದೆ. ಪೊಲೀಸರು ತುಂಬ ಹೆಲ್ಪ್ ಮಾಡಿದೆ ನಮಗೆ. ಊರಿನ ಕರ್ಕೊಂಡ್ಬಂದು ಅರೆಸ್ಟ್ ಮಾಡಿದೆ, ಬೇಗ ಮಾಡಿದೆ. ನಮಗೆ ಸ್ವಲ್ಪ ಖುಷಿಯಾಗಿದೆ. ತುಂಬ ಇದು ಭಯ ಇತ್ತು, ಇವಾಗ ಭಯ ಇಲ್ಲ. ಸ್ವಲ್ಪ ಪೊಲೀಸ್ ಕಡೆಯಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ. ಏನು ಭಯ ಇತ್ತು, ಇದು ಭಯ ಹೋಗಿದೆ. ಚೆನ್ನಾಗಿ ಮಾಡಿದೆ ಕೆಲಸ. ಹಾಂ, ಚಾಕು ತೋರಿಸಿದೆ. ಒಂದು ಹುಡುಗ ಇಲ್ಲಿ ಇತ್ತು, ಚಾಕು ತೋರಿಸ್ಬಿಟ್ಟು ಅವನು 8 ಕಳ್ತನ ಮಾಡಿ ಒಂದು ಇಲ್ಲಿ ಬಿತ್ತು, ಒಂದು ಮೇನ್ ರೋಡ್ಗೆ ಸಿಕ್ಕಿದೆ. ಸರ್ ಏನೂ ಗೊತ್ತಿಲ್ಲ, ಫಸ್ಟ್ ಟೈಮ್